ಯವ್ವ ತಿತ್ಲಿ ಮಾಯವ್ವ, ನಾ ಅಂತ್ರ ನಿನ್ನ ನಂಬಿನಿ. ನನ್ನ ಜೀವನ ಹಾಳಾಗಿ ಹೋಯ್ತು, ಆದ್ರೆ ನಮ್ಮ ಅಣ್ಣನ ಜೀವನ ಚಲೋ ಇಡವ. ನಿನ್ಗೆ ನಂಬ್ತೀನಿ. ಯಾಕಂದ್ರೆ ಎಲ್ಲ ದವಾಖಾನೆ ಅದು ಎಲ್ಲ ಕೇಸ್ ನೋಡ್ದೇವು, ಎಲ್ಲ ನೋಡ್ದೇವು. ಆದ್ರೆ ಒಂದು ಕೂಸು ಹುಟ್ಟವಲ್ತು. ನಿನ್ನ ಭಕ್ತಿದಿಂದ ಬಂದಿನವ. ನಮ್ಮ ಅಣ್ಣಂದರೆ ಸರಿ ಮಾಡು. ಯಾವಾದ್ರ ಒಂದು ಹೆಣ್ಣಾರೇ ಅಲ್ಲಿ ಗಂಡರ ಅಲ್ಲಿ, ನನಗ ನಿನ್ ಮ್ಯಾಲ ನಂಬಿಕೆ ಐತಿ. ನೀ ಕೊಟ್ಟೆ ಕುಡ್ತೇಳಿ ಆ ನಂಬಿಕೆ ಐತಿ. ಆದ್ರ ಒಂದ್ ಹೆಣ್ಣಾರ ಅಲ್ಲಿ ಒಂದ್ ಗಂಡರಲ್ಲಿ ಕೊಟ್ಟಂದ್ರ ನಮ್ಮ ಅಣ್ಣ ನಮ್ಮ ವೈನಿ ಬಂದು ನಿನಗ ಉಡಿ ತುಂಬಿ ಅಭಿಷೇಕ್ ಮಾಡ್ತೇವ. ಇದೊಂದು ಮಾತು ನಂದು ನೆರವೇರ್ಸವ, ನೆರವೇರ್ಸ. ಅಣ್ಣ, ವೈನಿ, ಅಣ್ಣ. ಏನಾಯ್ತು ಹಿಂಗ ಚಿರಾತಿ? ಏನಿಲ್ಲವಾ, ನಲ್ಲಿ ಪರ್ಸ ಹಚ್ಕೋಪ ಇಲ್ಲ. ನೋಡಣ್ಣ ವೈನಿ, ನಿಮ್ಮಿಬ್ಬರಿಗೆ ಒಂದು ಮಾತು ಹೇಳ್ಬೇಕಲ್ಲತ್ತೀನಿ. ನಾನು ಇವತ್ತ ಚಿಂಚಲಿ ಮಾಯಕ್ಕನ ಬೆಲೆಗೆ ಹೋಗಿ ಭಕ್ತಿಯಿಂದ ಬೇಡ್ಕೊಂಡ್ ಬಂದೀನಿ. ನಮ್ಮ ವೈನಿಗೆ ಒಂದು ಹೆಣ್ಣಾರ ಅಲ್ಲಿ ಗಂಡಾರ ಅಲ್ಲಿ ಹುಡುಕಂದ್ರ ನಿನ್ ತನ ಬಂದು ಉಡಿ ತುಂಬಿ ಅಭಿಷೇಕ್ ಮಾಡ್ತೀನಿ ಅಂತೇಳಿ. ಹಂಗ ನೀವಿಬ್ರು ಆಕಿನ ಮ್ಯಾಲ ಭಕ್ತಿ ಇಡ್ರಿ. ನೋಡ್ರಿ, ದಾನು ಏನೋ ದೇವ್ರಿಗೆ ಬೆಡ್ಕೊಂಡ್ ಬಂದ ಆತ, ನಮ್ಮ ಇಬ್ರಿಗೆ ಮಕ್ಳಾಗ್ಲತ್ತ. ಅಕ್ಕಿ ಬೆಡ್ಕೊಂಡ್ರ ಮಕ್ಳು ಆಗೇ ಬಿಡ್ತಾವನ? ನೀವರೇ ಒಂದ್ ಸ್ವಲ್ಪ ತಿಳಿಸಿ ಹೇಳ್ರಿ ಅಕ್ಕಿ. ನೋಡ್ವಾ ತಂಗಿ, ನೀ ಅಣ್ಣನ ಪ್ರೀತಿ ಮೇಲೆ ಆ ತಾಯಿಗೆ ಬಿಡ್ಕೊಂಡ್ ಬಂದು ಹೇಳ್ತಿ. ಆದ್ರ ಆ ತಾಯಿ ಬಿಡ್ಕೊಂಡ್ರೆ ಮಾತಾಡ್ತಾವಲ್ಲ. ಏನು ಹೋಗ್ತದಿ ನೀನು? ಎಂತ ದವಾಖಾನಿ ಡಾಕ್ಟ್ರುಗಳು ಎಲ್ಲ ಅದು, ಆದ್ರೂ ಏನೂ ಆಗಲ್ಲ. ಅಣ್ಣ, ಆ ದೇವಿ ಬಗ್ಗೆ ಏನ್ ಮಾತಾಡ್ತಿ? ಬೇಡ್ದವ್ರಿಗೆ ಬೇಕಾದಷ್ಟು ನೀಡ್ದಾಕಿ ಅದಾಳ. ಆಕಿ ಮಹಾ ಕಾಳಿ ಅಂತಾರ, ಮಕ್ಕುಬಾಯಿ ಅಂತಾರ. ನೋಡೋಣ, ಹಿಂದ್ಕಿನ್ ಜನ್ಮದಾಗ ಇಬ್ರು ರಾಕ್ಷಸಿದ್ರಂತ. ಅವ್ರ ಊರ್ ಜನಕ್ಕೆಲ್ಲ ಕಾಟ ಕುಡಿತಿರತ್ತ. ಅದಕ್ಕೆ ನಮ್ಮ ಚಿಂಚಲಿ ಮಾಯವ ಅವ್ರಿಬ್ರು ಬೆನ್ನ ಹತ್ತಿ ಒಟ್ಟು ಅವ್ರಿಗೆ ನಾಶ ಮಾಡ್ದಂತ. ಅಂತ ತಾಯಿಗೆ ಅಂತ ಮಾತು ಮಾತಾಡಕ್ ಹೋಗ್ಬೇಡಣ. ಹೌದಾ ದಾನು, ಆ ತಾಯಿದು ಇಷ್ಟೆಲ್ಲ ಪವಾಡ ಐತಿ. ಮತ್ತ ನೀನು ಅಕ್ಕಿನ ಮೊದ್ಲಿನ ಹಿಡ್ಕೊಂಡು ಭಕ್ತೆ ಅಂತಿ, ಮತ್ ನಿನ್ ಜೀವನ ಹಿಂಗ ಬರಡ್ ಬಂದ್ ಮಾಡಿಟ್ಟಾಳಕಿ. ನೋಡುವನಿ, ಹುಟ್ಟು ಸಾವು ಯಾರ ಕೈಯಾಗಿಲ್ರಿ. ಅಲ್ಲ, ಅವ್ನ ಹಣಿ ಬರ ಅಷ್ಟೇ ಬರ್ದಿತ್ತು, ಆ ದೇವ್ರ ಅಷ್ಟೇ ಕರ್ಕೊಂಡ್ ನಾನು. ಯಾರ ಹಣಿ ಬರ ಏನೇನೈತಿ ಅಷ್ಟೇ ಹೋಗ್ತೈತಿ. ಎಲ್ಲ ಬಿಟ್ಟು ಆ ಚಿಂಚಲಿ ಮಾಯಾಕಂದ ಅವ್ರದ್ದು ಯಾಕೆ ನಡ್ಬರ್ತೋತೇವ? ಆ ತಾಯಿ ಎಲ್ಲರಿಗೂ ಅಷ್ಟ. ಈಗ ಹಣೆ ಬರ ನೆನ್ಪಾಯ್ತಾನ? ನಮ್ದು ಅಷ್ಟೇ ಹಣೆ ಬರ. ನಮ್ ಹಣೆ ಬರದಾಗ ಮಕ್ಳು ಅನ್ನೋದು ಬರ್ದೇ ಇಲ್ಲ. ಅದ್ರ ಸಂಬಂಧ ನಮ್ ಮಕ್ಳು ಆಗವಲು. ಎಂತ ದೊಡ್ಡ ದೊಡ್ಡ ಡಾಕ್ಟರೇ ಏನು ಮಾಡಕ್ ತಯಾರಿಲ್ಲ. ಇನ್ನ ಆ ದೇವ್ರ ಏನ್ ಮಾಡ್ತಾರ? ಇರ್ಲಾರ್ದೊಂದ್ ಹೇಳ್ಕೋತ. ಅದಕ್ಕೆ ಆಕಿ ಚುಚ್ಚು ಮಾತಾಡ್ತಿ. ಮೊದಲ ನಾಳೆ ಕರ್ಕೊಂಡು ಅಂತೇಳಿ ಅದ ತಪ್ಪನೇ ಹೇಳ. ಆಕಿ ನಮಗ್ ಮಾತಾಡಲ್ಲ ಅಂತೇಳಿ ನಮ್ಮ ಸಲುವಾಗಿ ಹೋಗಿ ಭಕ್ತಿಯಿಂದ ಬಿಡ್ಕೊಂಡ್ ಬಂದಾಳ. ಅಂತ ಒಳ್ಳೆ ಗುಣ ಇರೋ ತಂಗಿಗೆ ನನ್ನ ಸಿಕ್ಕಾಗ ಮಾತಾಡ್ತಿಲ್ಲ ನೀ. ಹೌದ್ ಬಿಡ್ರಿ, ಎಲ್ಲಾ ನಂದೇ ತಪ್ಪು ಕಾಣಿಸ್ತೈತಿ ನಿಮಗ. ನೋಡುವ ತಂಗಿ, ನಮಗಂತೂ ಜೋರ್ ಮ್ಯಾಗ ನಂಬಿಕೆ ಇಲ್ಲ. ನೀ ಇಟ್ಟೆಲ್ಲ ಕೇಳ್ಕೊಳತ್ತಿ ಅಂತೇಳಿ ನಿಮ್ಮ ಸಂಬಂಧರೇ ಆಕಿನ ತಾಯಿನ ನಾ ಭಕ್ತಿಯಿಂದ ನೋಡ್ಕೊತೀವ. ಅಣ್ಣ, ನನ್ ಮೇಲೆ ನಂಬಿಕೆ ಐತಿ ಅಲ್ಲ, ಅಷ್ಟೇ ಸಾಕು. ನನ್ಗ ಆ ತಾಯಿ ಮೇಲೆ ನಂಬಿಕೆ ಐತಿ. ನಿಮ್ಗ ಮಕ್ಳು ಆಗೇ ಆತಾವ, ವೈನಿ ಹೊಟ್ಲೆ ಆಗೇ ಆತಾಳ, ಸಾಕು. ಹೋಲಣ್ಣ? ಮಕ್ಳು ಆಗೇ ಹಾಕೋ, ವೈನಿ ಹೊಟ್ಲ ಆಗೇ ಹಾಕಳ. ಅದಂಗ ಹಾಕಳ ಅಲ್ರಿ? ನಿಮ್ಮ ತಂಗಿ ಮಗಳು ನಮ್ಗ ಮೂಲಾಗಿ ಬಂದು ಮನ್ಯಾಗ ಕೂತಾರ. ಅದಲ್ದೆ ಮತ್ತೀಗ ಆ ಭಕ್ತಿ ಅತ್ತ ಆ ತಾಯಿ ಅತ್ತ ಅಕ್ಕಿ ನಡ್ಕೋಬೇಕತ್ತ. ಅದೇ ಆ ಪೂಜೆ ಈ ಪೂಜೆ ತ ಇನ್ನಟ್ ಖರ್ಚು ಮಾಡ್ಸಕ್ಕಿಕ್ಕಿ ನಮ್ ಕಡೆಯಿಂದ. ನಿನಗೇನ್ ತ್ರಾಸ ಆಗತೈತಿ? ಆಕೆ ಪಾಡಿಗೆ ಹಾಕದಾಳ, ಆಕೆ ನಮ್ಗೆ ವಜ್ಜ ಕಾಣ. ಬಟ್ ಏನು ಅಂತ ಇಟ್ಕೊಂಡ್ ಬರೀ ನಮ್ ತಂಗಿ ಬೇದ ಮಾಡ್ತಿಲ್ಲ. ವಜ್ಜಿ ಯಾರಿಗ ಆಗಂಗಿಲ್ಲ ಹೇಳ್ರಿ. ಆಕಿಗೆ ಮದ್ವಿ ಮಾಡಿ ಕೊಟ್ಟಿದ್ದೆವು. ಎಷ್ಟು ಖರ್ಚು ಮದ್ವಿ ಮಾಡ್ಕೊಟ್ರಿ? ಅವಾಗೂ ಬ್ಯಾಡನ್ನಿ. ಅಷ್ಟೆಲ್ಲ ಖರ್ಚು ಮಾಡಿ ಮದ್ವಿ ಮಾಡಿ ಹೊರಗ್ ದಬ್ಬದ್ರ ಗಂಡ್ ಸತ್ತ ಮತ್ ಇಲ್ಲೇ ಬಂದ್ ಸೆಟದ್ಲಕ್ಕಿ. ನನ್ನ ತಂಗಿಗೆ ಸೆಟದ ಪಟದ ಮಾತಾಡಕ್ ಹೋಗ್ಬೇಡ. ಬಳ್ಳಿಗೆ ಕಾಯಿ ವಜ್ಜಲ್ಲ, ಹಂಗ ನನ್ನ ತಂಗಿ ನನಗ್ ವಜ್ಜಲ್ಲ. ನಾ ಇರು ಮಠ ಆಕಿ ಇಲ್ಲೇ ಇರ್ತಾಳ, ಬೇಕಾದ್ರೆ ನೀನ ಹೋಗ ಇರು. ನಿಮ್ ತಂಗಿ ಸಂಬಂಧ ನನ್ನ ಮನೆ ಬಿಟ್ಟು ಕಳಿಸ್ತೀರಿ ನೀವು? ನೀವ್ ಕಳ್ಸವ್ರಲ್ಲ, ಯಾಕಂದ್ರ ತಂದ್ ಇಟ್ಕೊಂಡ್ರು ಮಾಡಿ ಹಾಕಾತಿನ್ಲ, ಅದ್ರದ್ದು ಋಣ ತೀರ್ಸವ್ರ ನೀವು. ಏನ್ ಯಾರು ಮಾಡ್ಲಾರ್ದು ನೀ ಮಾಡತ್ತಿದಿ? ಅಂತದೇನ್ ದೊಡ್ಡ ತಗದ ಎಲ್ಲಾರು ಮಾಡೋದ ನೀ ಮಾಡತ್ತಿದಿ. ಸುಮಾರು ನಂದ ತಿಳಿ ಹಾಪ್ ಮಾಡ್ಬೇಡ. ನಂದ ತಗದೈತಿಲ್ಲ, ನಿನ್ ದುಡಿ ಮಾತಾಡಕ್ ಖಾಲಿ ಇಲ್ಲ ಇಲ್ಲಿ. ಯಾವ ಸೀಮೆ ಗಂಡ ಅಂತಿ ನಾನ? ಹೆಂಟ್ ಹೇಳೋದು ಒಂದು ಮಾತ ತಲೆಗೆ ತಗೊಳಂಗಿಲ್ಲ. ಅದ್ರಾಗ ಇವ್ ಅಡ್ಡು ಮೂಲಾಗ್ಯಾವ ನನಗ. ಇವ್ರ ನೆನ್ಸ್ಕೊಂಡ್ರ ತಲೆ ಚಿಟ್ಟ ಹಿಡಿತೈತಿ. ಇವ್ರ ಸೇವಾ ನಾ ಯಾಕೆ ಮಾಡ್ಬೇಕು? ನನ್ ಗಂಡಗ್ ಮಾಡಿ ಹಾಕದ್ರ ಒಂದ್ ಅರ್ಥ ಐತಿ, ಅತ್ತಿ ಮಾವ ಮಾಡಿ ಹಾಕದ್ರ ಒಂದ್ ಅರ್ಥ ಐತಿ. ಅದ್ರಾಗ ಇವ್ರ ಆಕೆ ಅಲ್ದೆ ಆಕಿನ ಮಗಳು ಬೇಕಿದಾಳ, ಚಂತನ ಅವ್ರದೇ ಮಾಡ್ಕೊತ್ಕೊಂಡಿರ್ಬೇಕ. ಇವ್ರನ್ನ ಹಂಗಾರ ಮಾಡಿ ಹಂಪ್ ಕರಿಲಿ ಅಂತಿ ನಾನು. ಅದು ಒಂದ್ ಟೈಮ್ ಬಂದೇ ಬರ್ತೈತಿ. ಅವಾಗ ನಾ ಯಾರನ್ನ ತೋರಿಸ್ತೇನೆ.
ಎಲ್ ತಗೊಂಡ್ ಹೊಂಟಿದ್ದ ಬೆಕ್ಕಿಗೆ ಹಾಲು ತಗೊಂಡ್ ಹೊಂಟಿದತ್ತಿ. ಬೆಕ್ಕಿಗೆ ಹಾಲು ಇಡಕ್ ಹೊಂಟಿದಿ ಹ್ಮ್. ಹಾ ನಿಮ್ಮ ಅಪ್ಪ ತಂದು ಇಲ್ಲಿ ಗಳಸಿಟ್ಟ ನೋಡು ಒಯ್ದು ಹಾಕಾಕ ನೀ ಬೆಕ್ಕಿಗೆ ಹಾಲ ರೀ ವೈನಿ ಯಾಕ್ರಿ ಆಕಿನ ಮ್ಯಾಲ ಯಾಕೆ ಹಿಂಗೆ ಸಿಟಿ ಹೊಂಟೀರಿ? ಯಾಕೆ ಸಿಟಿ ಹೊಂಟಿ ಅಂದ್ರೆ ನೋಡಲೆ ಬಟ್ಟಲ್ ತುಂಬಾ ಹಾಲು ತಗೊಂಡೋಗಿ ಬೆಕ್ಕಿಗೆ ಇಡ್ತಾಳತ್ತ. ಏ ಹಾಲು ಏನು ಕಡಿಮೆ ಅವ್ರಿ ಹಣ್ಣು ಮನಾರ ಎಮ್ಗಳು ಕಟ್ಟಣ ಒಂದು ದಿವಸ ಒಯ್ದು ಹಾಕಿರ್ಬೇಕು ಬಿಡ್ರಿ ಅಟ್ಟಾಗ ಸಿಟಿಗೆ ಬರ್ತೀರಿ ಹೇಳ್ರಿ. ಅಲ್ಲ ನನ್ನ ತಂಗಿ ಕಾಡೋದಲ್ಲ ಸಣ್ಣ ಇವ್ ಕಾಡ್ತಾರೆ ನಿಮ್ಗೆ ಬುದ್ಧಿ ಐತಿಲ್ಲ. ರೀ ನೀವು ಏನು ತಿಳಿಲಾರ್ದೆ ಸುಮ್ಮನೆ ನನಗ ಬಯಾಕ್ ಹೋಗ್ಬೇಡ್ರಿ. ಅಲ್ಲಿ ನೋಡ್ರಿ ಅಲ್ಲಿ ಬಟ್ಟಲ್ ತುಂಬಾ ಇಟ್ಟು ಹಾಲು ಒಯ್ದು ಬೆಕ್ಕಿಗೆ ಇಟ್ರ ಮತ್ ನಮ್ ಮನಿ ಏನ್ ಆದಿತಾಯ್ತು. ಏ ನಿನ್ನ ಮನಸ್ಸ ಒಂದಿಟ ದೊಡ್ಡ ಮಾಡ್ಕೊ. ಅಲ್ಲ ಒಂದು ಬಟ್ಲ ಹಾಲು ಕೊಟ್ರೆ ಆ ಭಗವಂತ ಒಂದು ಕ್ಯಾನ ಹಾಲು ಕೊಡ್ತಾನಂತ ಮನಸ್ಸ ದೊಡ್ಡದಿರ್ಬೇಕ. ಆ ಪಾಪ ಆಕಿ ಬೆಕ್ಕಿ ಹಾಕಾಕತ್ತಾಳ ಆಕಿದ್ರ ಮನಸ್ಸ ನಿನಗ್ ಬರೋತ್ ನೋಡ. ಒಂದು ಬಟ್ಲ ಹಾಲತ್ತ ಎಟ್ಟು ಕಿಮ್ಮತ್ ಇಲ್ಲಾರ್ದಂಗ ಹೇಳತ್ತೀರಿ ನೀವು. ಹನಿ ಹನಿ ಸೇರಿದ್ರನ ಹಳ್ಳ ಒಂದ್ ಬಟ್ಲು ಒಯ್ದು ಬೆಕ್ಕಿಗೆ ಇಟ್ರ ಅದು ಎಷ್ಟು ಲಾಸ್ ಗೊತ್ತೈತೆ ನಿಮಗ. ಇದ್ರಾಗ ಚಂತನ ನಾವು ಚಾ ಮಾಡ್ಕೊಂಡು ಕುಡಿಬಹುದು. ಉಳ್ಕಿದ ಹಾಲ ಮಾರಿ ಡೈರಿಗೆ ಹಾಕಿ ರೊಕ್ಕ ಗಳಿಸಬಹುದು. ನೀವ್ ಇದ್ರ ಒಯ್ದು ಇಡ್ಲಿ ಬಿಡ ಅಂತ ಹೇಳ್ತಿರ್ಲ. ವೈನಿ ನಾ ಹೇಳ್ತೀನಿ ತಲೆ ತಪ್ಪು ತಿಳ್ಕೊಬೇಡ್ರಿ. ಇವ್ ಬೆಕ್ಕಿ ಹಾಲು ಹಾಕ್ದವಲ್ರಿ ಆ ಸಾಕ್ಷಾತ್ ಚಿಂಚಲಿ ಮಾಯಕ ಹಾಲು ಹಾಕ್ದಂಗ್ರಿ. ಬೇಕಂದ್ರ ಆ ಚಿಂಚಲಿ ಮಾಯಕನೇ ರೀ. ಹಾ ನೀ ಎಲ್ಲಾ ನಾಲ್ಕ್ ಕಣ್ಣಿಲೆ ನೋಡಿದ ಕಾಣಿಸ್ತೈತಿ, ಬೆಕ್ಕನಾಗ ದೇವ್ರ ಕಾಣಿಸುದ. ಏನ ನಿನ್ನ ಎಂತ ಮೂಡ್ ನಂಬಿಕೆ ಐತೆ ಅಂತಿದ್ ನಾನ. ಎಲ್ಲಾ ಆ ದೇವ್ರೆ ಕೊಟ್ಟು ನಡ್ಸಂಗಿದ್ರ ಮತ್ ನಾವ್ಯಾಕ್ ದುಡಿಬೇಕಾಗಿತ್ತ. ನೀನು ನಿನ್ನ ಮಗಳು ಮೊದ್ಲೇ ಬಂದು ನಮಗ ಮೂಲ ಆಗಿರಿ. ಈಗ ಮತ್ ಆ ದೇವ್ರಿಗಟ್ ಹಾಲ್ ಕೊಡುನ ನಾವು? ಬ್ಯಾಡ ಯವ್ವ, ಎಲ್ಲಾ ಪುಣ್ಯ ನೀನೇ ಇಟ್ಕೋ. ನಮಗ್ ಪುಣ್ಯ ಹತ್ತದ ಬ್ಯಾಡ ಆಯ್ತಾರ. ನಾವ್ ದೇವ್ರಿಗೆ ನಡ್ಕೊಳ್ಳೋದು ಇಲ್ಲ. ಏ ತಾಯಿಲ್ಲ ಹಾಲ. ಅತ್ತಿ ಬೆಕ್ಕಿಗೆ ಬದಲಿರ್ತದ ಹಸಿ ಆಗ್ಯದತ್ತ ಹಾಲು ಹಾಕ್ತೀನಿ ಕುಡಿ ಅತ್ತಿ. ಏನು ಬೆಕ್ಕಿಗೆ ಹಸಿವಾಗೈತಿ ಅದು ಬಂದು ನಿನ್ ಕಿವ್ಯಾಗ ಹೇಳೈತಿ. ಅಯ್ಯೇ ಮಳ್ಳಿ ಮಳ್ಳಿ ಅಂದ್ರ ನೀನ ನೋಡ. ಅಲ್ಲ ಆ ಬೆಕ್ಕಿನ ನೆಪದಾಗ ನೀ ಕುಡಾಕ್ ಹೋಯಾಗತ್ತೇನ ಹಾಲ? ಏ ಏನ್ ಹೊಚ್ಚದಿ? ಆಕಿ ಬೆಕ್ಕಿ ಹೋದ ನೆವ ಮಾಡಿ ಕುಡಿದಕ್ಕಿಂತ ಆಕಿನ ಮನ್ಯಾಗ ಕೂತ್ ಕುಡಿತಿದಳ. ಆಕ್ಯಾಕ ಬೆಕ್ಕಿನ ಹೆಸರು ಹೇಳ್ತದ್ಲ. ಆಕಿ ಬೆಕ್ಕಿ ಮೇಲೆ ಅಷ್ಟು ಜೀವಾದಾಳ. ಯಾಕಾರ ನಮ್ ತಂಗಿ ಹೇಳಿದಂಗ ಆ ಬೆಕ್ಕ ಸಾಕ್ಷಾತ್ ಮಹಾಕ ದೇವಿ ಅವತಾರಕ್ಕೆ. ಹಾ ಒಂದ್ ಕೆಲ್ಸ ಮಾಡ್ರಿ, ಆ ಬೆಕ್ಕ ಅಲ್ಲಿ ಇಲ್ಲಿ ಅಡ್ಡಾಡ್ತೈತಿ. ದೇವ್ರ ಹಂಗೆಲ್ಲ ಅಡ್ಡಾಡ್ಬಾರ್ದು. ತಂದು ಮನ್ಯಾಗ ಇಟ್ಕೊಂಡು ಪೂಜೆ ಮಾಡ್ರಿ. ಏ ಎತ್ತರ ಮಾತಾಡ್ಬೇಡ ದೇವ್ರ ವಿಷಯದಾಗ. ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಆ ತಾಯಿ ಇದ ಅವತಾರನೇ ಹಂಗೆ ಐತ್ರಿ. ಸುಮ್ ಯಾಕೆ ತಪ್ಪು ತಿಳ್ಕೊತ್ರಿ? ಈ ಸೊಯ್ದ್ ಹಾಕ್ತಾ ಅಲ್ಲತ್ರ ಕೊಡ್ರಿ ಅಲ್ರಿ ಪೋರಿ ಕೈಯಾಗ. ನಾನು ಯಾರ್ ಹೇಳಿದ್ರುನು ಹಾಲ ಕೊಡಂಗಿಲ್ಲ. ಏ ಅಣ್ಣ ನಮ್ಮ ಸಲ ನೀ ಯಾಕೆ ತರ್ತಿ ಇರ್ಲಿ ಬಿಡು. ಮನಿ ಹೇಳೋದ್ರಾಗ ತಪ್ಪೇನಿಲ್ಲ. ಹಾಲು ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತಿ ಅನ್ನಗತ್ತ. ಇನ್ ಮುಂದ ಅಮ್ಮ ಹಂಗ ಅತ್ತಿ ಕೇಳರ್ದೆ ಹೊರಗ ಹಾಲು ಒಯ್ಯಕ್ ಹೋಗ್ಬೇಡವ ಏನ. ಅತ್ತಿ ಕೇಳಿ ಒಯ್ ಕೊಡ್ತಾಳ. ಅತ್ತಿ ಒಳ್ಳೆವಳ ಹಂಗೆ ಕೆಟ್ಟಕ್ಕೆಲ್ಲ. ನೋಡ್ಬಾ ತಂಗಿ, ನೀನ ಚಿಂತೆ ಮಾಡಕ್ ಹೋಗ್ಬೇಡ. ಆಕಿ ಬುದ್ಧಿನ ಅಟ್ಟ ಐತಿ. ಹಾ ನಾ ಆಕಿಗೆಲ್ಲ ತೀಸ್ ಹೇಳ್ತಾನೆ. ನೀನ ಅದ್ರ ಬಗ್ಗೆ ಕಡಿಮೆ ಮಾಡಕ್ ಹೋಗ್ಬೇಡ. ಆಯ್ತು ಬಿಡ. ನನ್ನ ಕಲ್ಲಾಗ ನೀ ಯಾಕೆ ತಾಪ್ ಮಾಡ್ಕೋತಿ? ನನ್ಗೆ ಗೊತ್ತೈತಿ ವೈನಿ ಗುಣ, ವೈನಿ ಬುದ್ಧಿ ಅಷ್ಟೇ ಐತಿ. ಅದೆಲ್ಲ ನೀನು ತಲೆ ತಗೋಕ್ ಹೋಗ್ಬೇಡ. ಆದ್ರೂ ಈ ಸಣ್ಣ ಪೋರಿಗೆ ಬೇದಳಲ್ಲ ನನಗೆ ಭಾಳ ಬೇಜಾರಾತ್ವ. ಬೇಜಾರು ಯಾಕತ್ತಿ? ಆಕಿನ ಹೊರಗಿನ ಅಕ್ಕಿ ಬೈದಾಳೇನ? ನನ್ನ ಮಗಳು ಅದಾಳಲ್ಲ ಸತಿಲಿ ಒಂದ್ ಸೊಸೆಗೆ ಬೈದಿರ್ತಾಳು. ಅದಕ್ಕೆ ತಲೆ ಕೇಳ್ರಿ ಸೋತೇನ? ಬೇಯ್ದಕೊಂದ ಇತಿ ಮಿತಿ ಇರ್ತೈತಿ. ಬರೀ 24 ತಾಸು ಬರೀ ಅದ್ರ ಮಾಡ್ಕೊತ ಕೂತ್ರ ನಿಮ್ಗೆ ಸುಖ ನೆಮ್ಮದಿ ಅನ್ನೋದು ಇಲ್ಲ ಆಗೈತಿ. ಆದ್ರೆ ನಿನ್ನ ಬಾಳೆದಾಗ ನಿನ್ನ ಗಂಡ ತಿರ್ಕೊಂಡ್ ಅದೊಂದು ಕೇಳಿ ನನಗೆ ಬೇಜಾರಾಗೈತಿ. ಅದಾದ್ಮೇಲೆ ಇಕ್ಕಿರ ಸುಮ್ಮತ್ತ ಆದ್ರ ಅದು ಇಲ್ಲ. ಇಕ್ಕಿದು ಕಿರಿಕಿರಿ ಅದು ಕಿರಿಕಿರಿ. ಗಟ್ಟಿವಾ ತಂಗಿ ಗಟ್ಟಿವಾ ನೀ ಗಟ್ಟಿ. ನೋಡೋಣ ಹಂಗೆಲ್ಲ ತಪ್ಪು ತಿಳ್ಕೊಕ್ ಹೋಗ್ಬೇಡ. ಹಿಂದಿಲ್ ವೈನಿ ಸರಿ ಆತ ಯಾಕೋ ನಮ್ಮ ಅಲ್ಲ ಮನಸ್ತಾಪನೆ ಆಗ್ಯದ ಮಾತಾಡಕತ್ತಾಳ. ಅದೆಲ್ಲ ನೀ ತಲೆ ಕೆಲ್ಸಕ್ ಹೋಗ್ಬೇಡ. ಸ್ವಲ್ಪ ವೈನಿಗೆ ನೀನೆ ಏನಾರ ತಿಳಿಸಿ ಹೇಳು, ತಿಳ್ಕೊತಾಳ ವೈನಿ. ಆದ್ರೆ ಏನ್ ಮಾಡುದ್ವಾ? ಎಲ್ಲಿ ಆದ್ರೂ ನಿನಗ ಸುಖ ನೆಮ್ಮದಿ ಇಲ್ಲ ಆಗೈತಿ. ನಾವೊಬ್ಬ ಅಣ್ಣ ತನ್ಸ್ಕೊಂಡೇನಿ. ಆದ್ರೂ ಏನ್ ಮಾಡುದು? ಈಕಿ ಏನ್ತಿದ್ದಕ್ಕಿರಿ ಬಾಯಿ ಮುಚ್ಕೊಂಡ್ ಸುಮ್ ಕೊಡ್ತಾ ಅಂದ್ರೆ ಕೇಳಕ್ ತಯಾರಿಲ್ಲ. ನಾನು ಒಂದ್ ಸ್ವಲ್ಪ ದಿವಸ ನೋಡಂಗ್ ನೋಡ್ತಾನೆ. ಕೇಳಿದ್ರೆ ಆಕಿನ ಮನಿ ಬಿಟ್ಟ ವಾದ ಹೊರ ಹಾಕ್ತಾನೆ. ನೀವು ಆಮೇಲೆ ಅಣ್ಣ ಆ ಕೆಲಸ ಮಾಡಕ್ ಹೋಗ್ಬೇಡ. ಏನೋ ತಿಳಿದು ಮಾಡ್ತಾಳೋ ತಿಳಿಲಾರ್ದೆ ಮಾಡ್ತಾಳೋ ಸ್ವಲ್ಪ ನೀನೇ ಬುದ್ಧಿ ಹೇಳಿ ಬುದ್ಧಿ ಹೇಳಿದ್ರು ವೈನಿಗೆ. ಹಟ್ಟೆಲ್ಲ ಹೊರ ಹಾಕೋದು ಅಂತ ಎಲ್ಲ ಮಾಡಕ್ ಹೋಗ್ಬೇಡ ಅಣ್ಣ. ಯಾಕಂದ್ರೆ ನಂದೊಂದ್ ಟೈಮ್ ಸುಮಾರು ಐತಿ, ನಾನ್ ಬಂದಿನಿ. ಅದಕ್ಕೆ ವೈನಿ ಯಾಕೆ ಕೊನೆ ಮಾಡೋದು? ಏನೋ ತಿಳಿದು ಒಂದ್ ಹತ್ತಾಳ ಅವೇನು ತಲೆ ಕಸ್ಕೋಬೇಡ ಅಣ್ಣ. ತಿಳಿಸಿ ಹೇಳು ವೈನಿಗೆ, ತಿಳ್ಕೊತಾಳ. ಅಲ್ವಾ ಈ ಜಗತ್ ಹೆಂಗೈತಿ? ತಾನು ಒಂದ್ ಹೆಣ್ಣದಾಳ, ನೀನು ಒಂದ್ ಹೆಣ್ಣದಿ. ಹೆಣ್ಣಿಗೆ ಹೆಣ್ಣು ಸಹಾಯ ಮಾಡೋದು ಬಿಟ್ಟ ಹೆಣ್ಣಿಗೆಲ್ಲ ಶತ್ರು ಆಗತ್ತಾರ. ಈಗ ಇದನ್ನ ನೋಡಿ ತಿಳಿ ಕಟ್ಟಂಗ ಆಗತ್ತವ. ಇಲ್ಲ ಇದಕ್ಕೊಂದು ಯಾವ್ದಾರ ಒಂದ್ ದಾರಿ ಮಾಡೇ ಮಾಡ್ತಾನ. ಈಗ ನೀವು ಸದ್ಯಕ್ಕೆ ತಿಳಿ ಕಟ್ಸ್ಕೋಬೇಡ ತಂಗಿ. ನಿನಗೆ ಹಾಲು ಬೇಕಲ್ವಾ? ಬಾ ಅಲ್ಲಿ ಒಳಗೆ ಒಂದು ಗ್ಲಾಸ್ ಬೇರೆ ತೆಗೆದಿಟ್ಟೇನೆ. ಬಾ ಕೊಡ್ತೀನಿ ಬಾನ. ವಾ
ಯಾಕೆ ಹೊಂದೆ ಆಯ್ತು ನನಗ ವೈನಿ ಏನೈತ್ರಿ? ಏನಿಲ್ದಾರು ಒಮ್ಮಿಂದೊಮ್ಮೆ ವಾಂತಿ ಆಯ್ತು. ವಾಂತಿ ಆಯ್ತಾ? ಬಿಸಿಲು ಬೇರೆ ಬಾಳ ಐತೆ, ಮಾವಿನ ಹಣ್ಣು ಬೇರೆ ತಿಂದಿದ್ನಾ, ಪಿತ್ತದ ಅಂತ ಇರ್ಬೇಕು ಬಿಡು. ಅಯ್ಯ ವೈನಿ ಇಲ್ಲಿ ಕೈ ಕೊಡ್ರ ಸ್ವಲ್ಪ. ವೈನಿ ಇದು ಪಿತ್ತಿನ ವಾಂತಿ ಅಲ್ರಿ. ಅಣ್ಣ ಅಣ್ಣ ಬಾ ಅಣ್ಣ ಇಲ್ಲಿ. ಅಯ್ಯ ಇದು ಬ್ಯಾರೇನ ಐತಿ ವೈನಿ, ಅಣ್ಣ ಬರ್ಲಿ ಗೊತ್ತಾಗತ್ತ. ಬ್ಯಾರೆ ಬಾ ಅಣ್ಣ ಜಲ್ದಿ. ಬ್ಯಾರೆ ಅಂದ್ರ ನೀ ತಾಯಿ ಆಗಕತ್ತಿದಿ. ಹಾ ಹೌದ ಖರೆ ಹೇಳತ್ತಿ? ವೈನಿ ಆ ಚಿಂಚಲಿ ಮಾಯಕ್ಕ ಕಡೆಗೆ ನಂದ್ ಹರಕಿ ತೀರ್ಸ್ಬಿಟ್ಟು ನೋಡ್ರಿ ನಾ ಹೇಳಿಲ್ರಿ ನಂಬಿಕೆ ಇಡ್ರಿ ಅಂತೇಳಿ ನಮ್ದವ್ರಿಗೆ ಕೈ ಬಿಡಗಲ್ಲ. ಅಣ್ಣ ತಂಗಿ ಏನಾಯ್ತು? ಎದಕ್ ಕುದುರಾತಿದೆ? ಎದಕ್ ಒದರ್ಲತ್ತೀಯ? ನಿಂಗೊಂದು ಸಿಹಿ ಸುದ್ದಿ ಅದ. ಅಂತದೇನಿತ್ತು? ಅಂತದ್ ಏನೈತೆ ಇಲ್ಲೇ ಅದ್ದಾರಲ್ಲ ವೈನಿ ಕೇಳ ಏನೈತೆ ಅಂದ. ಏನಾಗೈತಿ ಹೇಳ ಗೊತ್ತಾಕತಿ. ಸುಮ್ ನಕ್ಕೋತ್ ನತ್ರ ಏನ್ ಗೊತ್ತಾಕತಿ ನನಗ? ಅಯ್ಯ ನಕ್ಕೋತಿರೋದೇನಣ್ಣ, ನಾ ಅತ್ತ ಆಗಕತ್ತೀನಿ, ನೀ ಅಪ್ಪ ಆಗಕತ್ತಿ. ಹೌದಾ? ಅಂತೂ ನಾ ಅಪ್ಪ ಆಗೋ ಭಾಗ್ಯ ಬಂತ. ನೋಡಣ್ಣ ನಾ ಹೇಳಿದಲ್ಲ, ಅಕ್ಕಿ ನಂಬಿದ್ ಭಕ್ತರಿಗೆ ಹೊಟ್ಟೆ ಕೈ ಬಿಡಂಗಿಲ್ಲ, ಮಾಡಿ ತೋರ್ಸಲ್ಲ. ಇನ್ನೊಂದಣ್ಣ ನೋಡು, ಒಂದ್ ಹೆಣ್ಣಲ್ಲಿ ಗಂಡಲ್ಲಿ ಒಂದ್ ಯಾವ್ದಾರು ಕೂಸು ಹುಡ್ತಲ್ಲ, ಹೋಗಿ ಆಕಿಗೆ ನೈವೇದ್ಯ ಮಾಡಿ ಬರ್ಬೇಕು, ಉಡಿ ತುಂಬಿರ್ಬೇಕು ನಾವು. ಹೌದು ಗೊತ್ತಂಗಿ, ನೀ ಹೇಳಿದಾಗ ನಾ ನಂಬಿದಿಲ್ಲ. ಆದ್ರ ಆ ಸ್ವತಃ ತಾಯಿ ನನ್ ತೋರ್ಸ್ಕೊಟ್ಟಾಳ. ನಿನ್ ಭಕ್ತಿಗೆ ಮೆಚ್ಚಿ ನನ್ ಹೆಂಡತಿ ಹೊಟ್ಲೆ ಅದ. ಇದಕ್ಕಿಂತ ಹೆಚ್ಚು ನಂಗೆ ಏನ್ ಬೇಕಾಗೈತಿ ನೋಡು. ನೀ ಹೇಳಿದಂಗ ಆ ನನ್ನ ತಾಯಿ ಚಿಂಚಲಿ ಮಹಾಕ ದೇವಿ ಹೋಗಿ ಮಹಾಪೂಜೆ ಮಾಡ್ಸ್ಕೊಂಬರ್ನು. ಎಲ್ಲಿ ಪೂಜೆ ತಂದಿರಿ? ಆ ಪೂಜೆ ಎಲ್ಲ ಮಾಡ್ಸಾಕ ಎಷ್ಟ್ ಖರ್ಚಾಗ್ತೈತಿ? ಸ್ವಲ್ಪ ಅರಿವು ಐತೆ ನಿಮಗ? ಈಗ ಮೊದಲು ಇಬ್ರೇ ಇದ್ವಿ ನಾವು, ಈಗ 3 ಮಂದಿ ಆಗತ್ತೀವಿ. ಇವ್ರೇ ನಮಗ್ ವಜ್ಜಾಗ್ಯಾರ ನೋಡ್ರಿ. ಇನ್ಮ್ಯಾಲ ಈಕಿನ ಮಗಳನ್ನ ನಮ್ಗ ಇಟ್ಕೊಳಕ್ ಆಗುದಿಲ್ಲ, ನೀವು ಹೊರಗ್ ಹಾಕಬೇಕ. ಏನತ್ ಮಾತಾಡ್ತಿ? ಇಟ್ಟೆಲ್ಲಾದ್ರು ನಿನ್ ಹೊಲಸ್ಕೊರ ಹೋಗ್ವತ್ಲ ಅಲ್ಲ. ಆ ತಾಯಿ ಪುಣ್ಯದಿಂದ ನಿನ್ ಹೊಟ್ಟಾಗ ಒಂದ್ ಹುಳ ಹೊಟ್ಟದೈತಿ. ಅದಕ್ಕರೆ ನಿನ್ ಮನಸ್ಸ ಶುದ್ಧಾಗಿ ನನ್ನ ತಂಗಿ ಮೇಲೆ ಪ್ರೀತಿ ಅಂತ ಅನ್ಕೊಂಡ್ರೆ ಏನಾದ್ರು ನಿನ್ ಹೊರ ಹೋಗವತ್ಲ. ಆಕಿನ ಹೊರ ಹಾಕತ್ತ ಕೊತ್ತದಿ ನಿನಗ ನಾಚಿಕೆ ಬರ್ತಲ್ಲ ಜನ್ಮಕ್ಕ. ಹೌದ್ರಿ ಹೌದ್, ನನಗ ನಾಚಿಕೆ ಬರುದಿಲ್ಲ. ಈಗ ನನ್ಗೂ ಜವಾಬ್ದಾರಿ ಬಂತ. ಈಗ ನನ್ ಹೊಟ್ಯಾಗ ಕೂಸ್ ಹುಟ್ಟತೈತಿ, ಅದಕ್ಕ ಜವಾಬ್ದಾರಿ ಹೆಚ್ಚಾಯ್ತು. ಈಗ ಮನ್ಯಾಗ ಬಾಳ್ ಮಂದಿ ಇದ್ರ ಖರ್ಚ ನಿಗಸ್ಕೊಂತಾರ. ಅದಕ್ಕ ಇವ್ರಿಬ್ಬರನ್ನು ಮೊದಲು ಎಳ್ದ್ ಹೊರಗ್ ಹಾಕಿರಿ ನೀವು. ಏನು ಮತ್ತ ಮಾತಾಡತ್ತಿಲ್ಲ? ಏನು ನನ್ನ ಹೊಡಿತೀರಿ? ನಾ ಹೋಟ್ಲಿದ್ರುನು ಅದ್ರೂ ನಿಮಗ್ ಕಬರ್ ಇಲ್ಲಲ್ಲ, ನನ್ನ ಹೊಡಿತೀರಿ? ಆಯ್ತಾ, ನೀವೇ ಚಂದಗೆ ಇರಿ. ವೈನಿ ಅಣ್ಣ ಹುಚ್ಚಿದ್ದೇನ? ವೈನಿ ಹಂಗೆ ಕೊಡ್ಯಾಕ ಹೋಗಿದಿ? ಇಲ್ಲ ಹಿಂದಿಲ್ ನಾಳೆಗೆ ಆಕಿ ಸುದ್ದಾಗೆ ಆತಾಳ, ಹೋಗಿ ಚಿಂಚಲಿ ಮಾಯಾಗ ಹೋಗಿ ಉಡಿ ತುಂಬಾರನ, ಅವಾಗರೆ ಸುದ್ದಿಗೆ ಬೀಳ್ತಾಳ. ಅಡ್ಡತನ ಆಕಿಗೆ ಹಂಗೇನು ಮಾಡಕ್ ಹೋಗ್ಬೇಡ. ಬಿಡವ ಎಷ್ಟ್ ಹೇರು ಏನ ಅಲ್ಲ. ನೀ ಅಷ್ಟ್ ಭಕ್ತಿಯಿಂದ ದುಡ್ಕೊಂಡು ನಮ್ಮ ಅಣ್ಣಗ ಮಕ್ಳಾಗ್ಲತ್ತೇಳಿ ಆ ತಾಯಿಗೆ ಹಿಡ್ಕೊಂಡಿದಿ. ಅದ್ರಲ್ಲಿ ಒಂದ್ ಸ್ವಲ್ಪ ಖುಷಿ ಪಡ್ಬೇಕಲ್ಲ. ಮತ್ತ ಆ ತಾಯಿ ಬಗ್ಗೆನು ಮಾತಾಡ್ತಾಳ, ಮತ್ತ ನಿನ್ನ ಹೊರಗಾಕತ್ತಾಳ. ಈಕಿ ಗುಣಾರಿ ಎಂತದೈತಿ? ಇರ್ಲಾಕ್ ಬಿಡೋಣ, ನನಗೆ ಅಂತಾಳಲ್ಲ, ಅದೆಲ್ಲ ತಲೆ ಕರ್ಸೋಕ್ ಹೋಗ್ಬೇಡ. ಹಿಂದಿಲ್ ನಾಳೆಗೆ ಸರಿ ಆತಾಳಕಿ, ಹೋಗಿ ಉಡಿ ತುಂಬಾರ ಅಂತವ. ಹೋಗ್ ತಲೆ ಕರ್ಸ್ಕೋಬೇಡ. ನೋಡುವ ಎಷ್ಟ್ ನಿನ್ ದೊಡ್ಡ ಗುಣ. ಇಷ್ಟೆಲ್ಲ ಆದ್ರೂ ಹೊಟ್ಟೆ ಹಾಕೋ ಅಂತ ಹೇಳ್ತಿಲ್ಲ. ನೀ ನನ್ನ ತಂಗಿ ಆಗಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆತವ ತಂಗಿ, ಸಾರ್ಥಕ. ನಡಿವ ನೀ ಹೇಳಿದಂಗ ಅದೇನೇನೈತೆ ಆ ತಾಯಿ ಪೂಜೆ ಮಾಡ್ಕೊಂಡ್ ಬಂದ್ಬಿಡು. ಆಯ್ತು ನಂದ. ಆಕಿನ ಮುಂದ್ ನಿಂದಿಸ್ಕೊಂಡು ನನಗೆ ಹೊಡೆದಲ್ಲ ನನ್ನ ಗಂಡ. ಅಲ್ಲ ಹೊಟ್ಲದೀನಿ, ಇಷ್ಟು ವರ್ಷ ಆದ್ಮೇಲೆ ನನ್ನ ಹೆಂಡತಿ ಹೊಟ್ಲಾಗಳನ್ನೋದು ಒಂದ್ ಇಟ್ಟು ಖಬರ್ ಹಿಡಿಲಿಲ್ಲವ. ಆಕಿನ ಮುಂದ ನನ್ನ ಕಪಾಳಿಗೆ ಎಷ್ಟು ಜೋರಿಗೆ ಹೊಡೆದ. ನನ್ನ ಹೊಟ್ಟೆಲ್ಲ ಉರಿಯಾತೈತಿ. ಇದಕ್ಕೆ ಹೆಂಗ್ ಮಾಡುದು? ಇವನಿಗೆ ಬರ್ತಾ 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 ತಂಗಿ ಮೇಲಿಂದು ಪ್ರೀತಿ ಹೆಚ್ಚಾಗತೈತಿ ಹೊರತು ಕಡಿಮೆ ಆಗವಲ್ದು. ಈಗ ನಾ ಹೊಟ್ಲಾಗಿನಿ, ನನ್ನ ಮಗು ಹುಡ್ತಂದ್ರ ನಾಳೆ ಇವ ದಾದೆ ಮಾಡಂಗಿಲ್ಲ. ಯಾಕಂದ್ರ ತಂಗಿ ಮಗಳು ಅಂದ್ರ ಬಿದ್ದು ಸಾಯ್ತಾನ. ಇಲ್ಲ, ಈ ಕೂಸ ಭೂಮಿ ಬರೋಕಿತ ಪೆಷ್ಟೇ, ಇವರು ಇಲ್ಲಿ ಇರಬಾರ್ದ. ನಾ ಅಂತೂ ಮನೆ ಬಿಟ್ಟು ಹೊರಗೆ ಕಳಿಸ್ತೀನಂದ್ರ ಅವ ಬಿಡಂಗಿಲ್ಲ. ಇದಕ್ಕೆ ಏನೋ ಒಂದು ಉಪಾಯ ಮಾಡ್ಬೇಕಲ್ಲ. ಏನ್ ಮಾಡೋದು? ಈಕಿ ಚಿಂಚಲಿ ಮಾಯಾಕನ ನಂಬ್ತಾಳ. ಆ ಚಿಂಚಲಿ ಮಾಯಾಕನ ಹೆಸರು ಹೇಳ್ಕೊಂಡ ಈಕಿಗೆ ನಂಬಿಸಿ ಮೋಸ ಮಾಡ್ಬೇಕ. ಅಷ್ಟ ಮಾಡ್ತೀನಿ. ದಾನು ವೈನಿ ಈ ಕಡೆಕ್ ಬರ್ಲಕ್ ಹೋದ್ರಿ, ನಾನೇ ಬರ್ತಿರಲ್ಲ ಹೋದ್ರದ್ರ. ಇಲ್ಲ, ಹಂಗ ನಿನ್ ಜೋಡಿ ಒಂದ್ ಸ್ವಲ್ಪ ಮಾತಾಡೋದಿತ್ತ, ಅದಕ್ಕ ಬನ್ನಿ. ನಾ ಮಾತಾಡೋದು ಏನ್ರಿ ಮನ್ಸಿಗೆ ಹಚ್ಕೊಂಡೇನ? ಹೇಳ್ರಿ ವೈನಿ, ನನಗ್ ಮಾತಾಡ್ಲಾರ ಮತ್ತೆ ಯಾರಿಗ ಮಾತಾಡ್ತೀರಿ? ಇಲ್ಲ, ನನ್ಗೊಂದು ಹುಚ್ಚ ತಲಿ. ಆ ಕ್ಷಣಕ್ಕ ಏನ್ ನೆನಪು ಬರ್ತೈತ್ ನೋಡ, ಅದನ್ನ ಮಾತಾಡ್ಬಿಡ್ತೀನಿ ನಾನು. ಆದ್ರ ಮುಂದಿನ ಸೆಕೆಂಡ್ ಏನಾಗ ಅದೆಲ್ಲ ನೆನಪಿರಂಗಿಲ್ಲ ನೋಡು. ನಾ ಮಾತಾಡಿದ್ದು ತಪ್ಪಾಗೈತಿ, ಏನು ಹೊಟ್ಟಾಗಿ ಇಟ್ಕೋಬೇಡ. ಇಲ್ರಿ ವೈನಿ, ನೀವ್ ಏನಾಕ್ ಮಾತಾಡಿದ್ರ ನೋಡ್ರಿ, ವೈನಿ ಅಂದ್ರ ತಾಯಿ ಸಮಾನತ್ರಿ. ನಮ್ ತಾಯಿ ಬೈದ್ರ ಗಪ್ಪ ಆತಿದ್ವಿ ಅಲ್ರಿ, ಹಂಗೇರಿ. ಏನಾಗಿತ್ತು ವೈನಿ?
ಆದ್ರೂ ನನ್ ಮ್ಯಾಲ ಏನು ಸಿಟ್ಟಿಲ್ಲಲ್ಲ ಇಲ್ರಿಪ್ಪ ಏನೋ ಸಿಟ್ಟಿಲ್ರಿ. ನೋಡು ನನಗೀಗ ಬುದ್ಧಿ ಬಂದೈತಿ. ಇನ್ಮ್ಯಾಲ ನಿನ್ಗೂ ಏನು ಅನ್ನಂಗಿಲ್ಲ, ನಿನ್ ಮಗಳಿಗೂ ಏನು ಅನ್ನಂಗಿಲ್ಲ. ಯಾಕಂದ್ರ ನಿಮಗೇನ್ರಿ ಅಂದ್ರ ನನ್ ಗಂಡ ನನ್ ಮೇಲೆ ಸಿಟ್ಟಿ ಬರ್ತಾನ. ಅದೇ ಬೇಕಾಗೈತಿ ನನಗ, ಹೌದಿಲ್ಲ? ನಾವೆಲ್ಲಾರು ಚಂದಗೆ ಇರುನು. ನಾನು ಇನ್ನೊಂದು ವಿಚಾರ. ಏನ್ರಿ ವಿನಿ? ಏನಿಲ್ಲ, ಮತ್ತ ನೀ ಏನೋ ಹರಕಿ ಕಟ್ಕೊಂಡಿದಿಲ್ಲ ಚಂಚಲಿ ಮಾಯಕ್ಕಗ, ಮಗು ಹುಟ್ಟಿದ್ಮೇಲೆ ಬಂದು ಹರಕಿ ತೀರಿಸ್ತೀನಂತ. ಆದ್ರೂನು ನೋಡು, ಈಸ್ ದಿನ ನನ್ ಹೊಟ್ಯಾಗ ಮಕ್ಳು ಹುಟ್ಟಿರ್ಲಿಲ್ಲ. ಈಗ ಹೊಟ್ಲಾಗಿನಂದ್ರ ಆ ತಾಯಿಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಲಾರ್ದೆ ಸಮಾಧಾನ ಆಗವಲ್ ನನಗ. ಹೌದ್ರಿ ವಿನಿ? ಅಂದಂಗ ಹೋಗಮೇನ್ರಿ? ಆಯ್ತು, ಇದು ನಿಮ್ ಅಣ್ಣಗ ಹೇಳ್ಬೇಡ, ಯಾಕಂದ್ರ ಅವದಿನ ಕೆಲ್ಸದಂತ. ನಾವ್ ಒಟ್ಟ ಹೋಗುನ. ಆಯ್ತು ತೋರಿ. ನಾನು ನೀನು ನಿನ್ ಮಗಳು ಹೋಗುನ. ಆಯ್ತಾಯ್ತು. ಆಯ್ತ ಹೋಗುನ ಬಿಟ್ಟಿ. ಆಯ್ತಾ, ಹೋಗ್ರಿ ಪಟ್ನೆ ಸಿರಿ ಚೇಂಜ್ ಮಾಡಿ ಹೋಗು. ಆಯ್ತು ಹೋಗ ನೋಡಿ. ಹೋಗ ಚಿಂಚಲಿ ಮಾಯಕ್ಕನ್ ದರ್ಶನ ಮಾಡಿಸ್ತೇನೆ ನಿನಗ. ಚಂದಗೆ ದರ್ಶನ ಮಾಡಾಕತ್ತೆ. ಬಿಸಿಲೇವ. ಆದ್ರೆ ನಾನು ಇದೆಲ್ಲ ನಿಂದ ಪುಣ್ಯ. ನೀ ಆ ಚಿಂಚಲಿ ಮಾಯಾಗ ಹರಕಿ ಹೊತ್ತಿರ್ಲಿಲ್ಲ ಅಂದ್ರ ನನ್ಗಿನ ಹೊಟ್ಯಾಗ ಕೂಸೆ ಹುಡ್ತಿರ್ಲಿಲ್ಲ. ಆದ್ರ ನನಗಂತೂ ಬಾಳ ಖುಷಿ ಆಗೈತವ. ನಾ ಇಷ್ಟ ವರ್ಷ ಆದ್ಮೇಲೆ ಹೊಟ್ಲಾಗಿನ್ಲ, ಅದ್ರ ಸಂಬಂಧ ನನಗ ಈ ವಿಷಯ ಮೊದ್ಲೇ ಗೊತ್ತಿತ್ತಂದ್ರ ಚಿಂಚಲಿ ಮಾಯಾಗ ನಾನು ನಡ್ಕೊತ ಬರ್ತಿದ್ನಿ. ಹೌದು, ಆಕಿಂದು ಶಕ್ತಿ ಪವಾಡ ಬಾಳ ಐತಿ. ನಿನಗ ಗೊತ್ತಿಲ್ಲ, ಯಾಕಂದ್ರ ನಾ ಹುಟ್ಟುತ್ತಲೇನೆ ಆಕಿಂದು ಭಕ್ತಿದ್ದೀನಿ. ಯಾವಾಗ ಕೂತ್ರ ಆಕಿಂದೆ ಧ್ಯಾನ ಮಾಡ್ಕೊತ ಇದ್ ಬಿಡ್ತೀನಿ ನೋಡವ. ಆಯ್ತು ದಾನು, ಈಗ ನೀ ಹೇಳಿ ಅಲ್ಲ, ಇನ್ ಮುಂದ ನಾನು ಚಿಂಚಲಿ ಮಾಯಾಗ ಭಕ್ತಿಲೇ ನಡ್ಕೋತೀನಿ. ಆಯ್ತಾಯ್ತು ದಾನು. ಇಲ್ಲಿ ಬಾವಿ ತುಂಬಿ ಹರಿದಂಗ್ ಸೌಂಡ್ ಬರತೈತಿ, ಒಂದ್ ಸ್ವಲ್ಪ ನೋಡ್ ಹೋಗು. ನನ್ನ ಬ್ಯಾಡ್ರಿ ವೈನಿ, ಸುಮ್ಮನೆ ಅದಕ್ಕೆ ಹೋಗ್ತಿರಿ. ಹೋಗಮ್ ನಡ್ರಿ, ನಾ ದೂರ ಐತಿ. ಇಲ್ಲೇ ದಾರಿ ಐತಿ, ನಡಿ ನೋಡ್ ಹೋಗುನ. ನೋಡ್ ಹೋಗುನ. ನಾನು ಬಿಸ್ಲಾಗಂದ್ರ ನೋಡು ಒಟ್ಟ ನೀರೇ ಬತ್ತಿಲ್ಲ. ಏನೋ ಅಲ್ಲಿ ತನ ನೀರದಾವ್. ಹೌದ್ಲಾ? ಹೌದ್ರಿ ನೀನು ನೋಡಪ್ಪಿ. ಹೌದ್ಲಾ? ಹೌದಲ್ರಿ ವೈನಿ, ನೋಡ್ರಿ ಇಂತ ಬ್ಯಾಸಿಗೆ ಅಂದ್ರ ಬ್ಯಾಸಿಗ್ಯಾಗ ಎಷ್ಟ್ ನೀರ್ ಅದಾವ ನೋಡ್ರಿ ವೈನಿ. ಬಾಯಿ ತುಂಬಿ ಹರ ಆಗ್ತೈತಿ. ಹೌದೌದು. ಹೌದ್ಲಾ? ನೀನು ನೋಡಪ್ಪಿ. ನನ್ನ ದಾರಿಗೆ ಏನ್ ಅಡ್ಡಾಗಿದ್ವಲ್ಲ ಇವು ಅನಿಷ್ಟಗಳು ಇವತ್ತ ಬಾವ್ಯಾಗ ಬಿದ್ದು. ಇನ್ಮ್ಯಾಲ ನಾನು, ನನ್ನ ಗಂಡ, ನನ್ನ ಹೊಟ್ಟೆಗಿನ ಮಗು ನಾವೆಲ್ಲ ಆರಾಮ್ ಇರ್ಬೋದ. ಇವು ಶನಿ ಗಂಟು ಬಿದ್ದಂಗೆ ಬಿದ್ದಿದ್ದು ನಮಗ.